ಪ್ರತಿಯೊಬ್ಬೊಬ್ಬರನ್ನು ಬಲಿಷ್ಠ ಜನಾಂಗವನ್ನಾಗಿಯೂ ಆಶೀರ್ವದಿಸಲ್ಪಟ್ಟ ಜನಾಂಗವನ್ನಾಗಿ ಮಾಡುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಉಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ಮುಂಜಾನೆ ವಾಕ್ಯದ ಧ್ಯಾನದ ಸರಣಿಯಲ್ಲಿ ಈ ನೂತನ ತಿಂಗಳು ನವೆಂಬರ್ ತಿಂಗಳಿನಂದು ನಾವು ಧ್ಯಾನಿಸುವಂಥ ವಿಷಯವು ದೇವರ ಇಸ್ರಾಯೇಲ್ಯರು ಅಥವಾ ಇವರು ಒಡಂಬಡಿಕೆ ಜನರು. ಹಾಗಾಗಿ ಇವರುಗಳ ಕುರಿತಾಗಿರುವಂಥ ಮೇಲುಗಳನ್ನು ತಿಳಿಸುವಂಥ ಅನೇಕ ವಚನಗಳಿದೆ. ಅವುಗಳಲ್ಲಿ ಕೆಲವನ್ನು ನಾವು ಧ್ಯಾನಿಸಲಿಕ್ಕಿದ್ದೇವೆ. ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗವು ತಮ್ಮಲ್ಲಿ ಅನೇಕರು ಈ ವಾಕ್ಯ ಧ್ಯಾನವಾದ ಸರಣಿಯನ್ನು ಅಂದಿನವು ಆಲಿಸ್ತಿದ್ದೀರಿ. ನಮಗೆ ತಮ್ಮ ಅನಿಸಿಕೆಗಳನ್ನ ವಿಧ ವಿಧವಾಗಿ ತಿಳಿಪಡಿಸ್ತಿದ್ದೀರಿ. ನಿಮ್ಮಿಂದ ದೊರಕುವಂಥ ಉತ್ತೇಜನಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸಿ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಮತ್ತು ಇದು ಅನೇಕರಿಗೆ ಈ ವಾಕ್ಯಧಾರದಿಂದ ಅನುಕೂಲವಾಗುವಂತೆ ದಯಮಾಡಿ ಇದನ್ನು ಇತರರಿಗೆ ಪರಿಚಯ ಮಾಡಿಕೊಡಿ. ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಆದಿಕಾಂಡ 12ನೇ ಅಧ್ಯಾಯ 2 ಮತ್ತು 3 ವಚನಗಳು. ಆದಿಕಾಂಡ 12ನೇ ಅಧ್ಯಾಯ 2 ಮತ್ತು 3 ವಚನಗಳು. ಇಲ್ಲಿ ದೇವರು ಅಬ್ರಾಮನಿಗೆ ಹೇಳುವಂಥ ಮಾತುಗಳು ಹೀಗಿದೆ: ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವಿ. ನಿನ್ನನ್ನು ಹರಿಸುವವರನ್ನು ಹರಿಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ಈ ವಾಕ್ಯಗಳನ್ನ ಗ್ರಹಿಸುವುದಕ್ಕೆ ದೇವರು ತನ್ನ ಆತ್ಮನ ಮೂಲಕ ನಮ್ಮನ್ನು ಬಲಪಡಿಸಲಿ. ದೇವರು ಆದಿಕಾಂಡ 12ನೇ ಅಧ್ಯಾಯದಿಂದ ಭೂಮಿಯ ಮೇಲೆ ಒಂದು ಹೊಸ ಅಧ್ಯಾಯವನ್ನೇ ದೇವರು ಆರಂಭಿಸುತ್ತಿದ್ದಾನೆ. ಇಲ್ಲಿಂದ ಮುಂದೆ ರಕ್ಷಣಾ ಕಾರ್ಯಕ್ಕಾಗಿ ದೇವರು ಮಾಡಬೇಕೆಂದಿರುವ ಕಾರ್ಯಗಳಿಗಾಗಿ ಆತನು ಕ್ರಿಸ್ತನನ್ನು ಈ ಲೋಕದೊಳಗೆ ಬರಮಾಡುವುದಕ್ಕಾಗಿ ದೇವರೀಗ ಒಬ್ಬ ವ್ಯಕ್ತಿಯನ್ನು ಆರಿಸಿಕೊಳ್ತಾನೆ. ಆತನು ಮೂಲಪಿತೃ ಎಂಬುದಾಗಿ ಪರಿಚಯಪಡಿಸ್ತಾನೆ. ಆತನಿಗೆ ದೇವರು ದರ್ಶನ ಕೊಡ್ತಾನೆ. ಆತನೊಂದಿಗೆ ದೇವರು ಅನೇಕ ವಿಧದಲ್ಲಿ ಮಾತನಾಡ್ತಾನೆ. ಆಗ ಆತನ ಹೆಸರು ಅಬ್ರಾಮ. ನಂತರದ ದಿನಗಳಲ್ಲಿ ದೇವರು ಆತನೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ಆತನಿಗೆ ಅಬ್ರಹಾಮ ಎಂಬುದಾಗಿ ಹೆಸರು ಕೊಡ್ತಾನೆ. ದೇವರು ಆತನ ಮೂಲಕ ನಮಗೆ ಅನೇಕ ಸಂಗತಿಗಳನ್ನ ಪ್ರಕಟಿಸ್ತಾನೆ. ಎಲ್ಲೋ ಬಹಳ ವಿಶೇಷವಾದದ್ದು. ಇದರಲ್ಲಿ ಅವನನ್ನು ಆರಂಭದಲ್ಲಿ ಕರೆದು ಮಾತನಾಡಿದ ಒಂದು ದೇವರ ದೈವೋಕ್ತಿಗಳನ್ನು ಅಲ್ಲಿ ನಾವು ಓದ್ತಿದ್ದೇವೆ. ಇಲ್ಲಿ ವಿಶೇಷವಾದ ಕೆಲವು ಸಂಗತಿಗಳು ದೇವರ ಈ 12ನೇ ಅಧ್ಯಾಯದ 1ನೇ ವಚನದಲ್ಲಿ ಮೂಲಪಿತೃವಾದ ಅಬ್ರಹಾಮನನ್ನು ಅನೇಕ ಸಂಗತಿಗಳಿಂದ ಪ್ರತ್ಯೇಕವಾಗಿ ಬರಲಿಕ್ಕೆ ದೇವರು ಮಾತನಾಡ್ತಾನೆ. ಅನೇಕ ವಿಷಯಗಳಿಂದ, ವಿಶೇಷವಾಗಿ ಅವನ ಸ್ವದೇಶ ಬಿಟ್ಟು ಬರಬೇಕಾಗ್ತದೆ, ಬಂಧು ಬಳಗ ಬಿಡಬೇಕಾಗ್ತದೆ, ಇನ್ನೂ ಒಂದು ಹೆಜ್ಜೆ ಮುಂದೇನಂತೆ ತಂದೆ ಮನೆಯನ್ನು ಬಿಟ್ಟು ಬರಬೇಕಾಗ್ತದೆ. ನಂತರದಲ್ಲಿ ಆತನು ಎಲ್ಲಿಗೆ ಹೋಗಬೇಕು? ದೇವರು ತೋರಿಸೋ ಒಂದು ದೇಶವಿದೆ, ಆ ದೇಶಕ್ಕೆ ಆತನು ಹೋಗಬೇಕು. ನಂತರದಲ್ಲಿ ನಾವು ಅದನ್ನು ಕಾನಾನ್ ದೇಶ ಎಂಬುದಾಗಿ ಓದ್ತೇವೆ. ಅದು ಈಗ ಇಸ್ರೇಲಿರುವಂಥ ಇಸ್ರೇಲ್ ದೇಶ. ಇಲ್ಲಿ ಈತನು ಇಷ್ಟು ವಿಧೇಯತೆ 1ನೇ ವಚನದಲ್ಲಿ ಇಷ್ಟು ವಿಧೇಯತೆ ತೋರಿಸಿದ ಮೇಲೆ ದೇವರು ಆ ವಿಧೇಯತ್ವಕ್ಕೆ ಈಗ ಆತನಿಗೆ ಕೊಡುವಂಥ ವಾಗ್ದಾನ, ದೇವರು ಈತನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡ್ತಾನೆ. ಅವನನ್ನು ಆಶೀರ್ವದಿಸ್ತಾನೆ. ಆತನ ಹೆಸರನ್ನು ಪ್ರಖ್ಯಾತಿಗೆ ತರ್ತಾನೆ. ದೊಡ್ಡ ಜನಾಂಗ, ಆಶೀರ್ವಾದ, ಪ್ರಖ್ಯಾತಿ. ಮತ್ತು ಮತ್ತೊಂದು ಮಾತನ್ನು 3ನೇ ವಚನದಲ್ಲಿ ವಿಶೇಷವಾಗಿ ಹೇಳ್ತಾನೆ, ಆಶೀರ್ವಾದ ನಿಧಿ. ಕನ್ನಡದ ಈ ಪದ ಬಹಳ ವಿಶೇಷವಾಗಿದೆ. ನಿಧಿ ಎಂಬುದಾಗಿ ಯಾವುದಕ್ಕೆ ಹೇಳ್ತಾರೆ ಎಂಬುದಾಗಿ ಹೇಳಿದರೆ, ಅದರಿಂದ ಎಷ್ಟು ತೆಗೆದರೂ ಅಲ್ಲಿ ಅದು ತೀರುವುದಿಲ್ಲ ಅಥವಾ ಮುಗಿದು ಹೋಗುವುದಿಲ್ಲ. ಒಂದು ವೇಳೆ ಸರಳ ಉದಾಹರಣೆ, ಬಾವಿಯನ್ನು ಜಲನಿಧಿ ಎಂಬುದಾಗಿ ಹೇಳ್ಬೋದು. ಅದರಿಂದ ಎಷ್ಟು ನೀರು ತೋಡಿದ್ರೂ ನೀರು ಉಕ್ಕುವುದರಿಂದ ನೀರು ಖಾಲಿಯಾಗೋದಿಲ್ಲ. ಅಥವಾ ನದಿಯನ್ನು ಅನೇಕ ಭಾಗಗಳಿಂದ ಅದು ಉಕ್ಕಿ ಅದು ಹರಿತದೆ, ಅದನ್ನು ಜಲನಿಧಿ ಅನ್ಬೋದು, ನೀರು ಖಾಲಿಯಾಗೋದಿಲ್ಲ. ಹಾಗಾದರೆ ಎಲ್ಲಿ ಅದು ಸತತವಾಗಿ ಉಕ್ಕಿ ಹೊರಗೆ ಬರ್ತಲೇ ಇರ್ತದೋ ಅದನ್ನು ನಿಧಿ. ಹಾಗಾದರೆ ಇಲ್ಲಿ ದೇವರು ಆತನನ್ನು ಆಶೀರ್ವಾದ ನಿಧಿ ಅಂತಾನೆ. ಯಾವ ಕಾರಣಕ್ಕೆ ಮುಂದುವರೆದು ಹೇಳ್ತದೆ, ದೇವರು ಆತನಲ್ಲಿಟ್ಟ ಆಶೀರ್ವಾದದ ಮೇಲೆ ಎಂಥ ಆಶೀರ್ವಾದ ಇದೆ ಎಂಬುದಾಗಿ ಹೇಳಿದರೆ, ನಿನ್ನನ್ನು ಹರಿಸುವವರನ್ನು ಹರಿಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ಅವರಿಗೆ ಈ ಅಬ್ರಾಹ್ಮನಿಗೆ ಅವನ ಸಂತತಿಗೆ ಆಶೀರ್ವಾದ ಮಾಡುವವರಿಗೆ ಆಶೀರ್ವಾದವೇ, ಶಪಿಸುವವರಿಗೆ ಶಪವೇ. ಚರಿತ್ರೆಯಲ್ಲಿ ಈಗಾಗಲೇ ನಾನಾ ಘಟನೆಗಳು, ಲೆಕ್ಕವಿಲ್ಲದಷ್ಟು ಘಟನೆಗಳಲ್ಲಿ ಅದು ಸಾಬೀತಾಗಿದೆ.
ಈಗಿನ ಇಸ್ರೇಲ್ ಜನಾಂಗವನ್ನು ಆಶೀರ್ವದಿಸುವ ದೇಶಗಳಿಗೆ ಆಶೀರ್ವಾದ. ಇಸ್ರೇಲ್ ಜನಾಂಗವನ್ನು ತಿರಸ್ಕರಿಸುವಂಥ ದೇಶಗಳಿಗೆ, ಜನಾಂಗಗಳಿಗೆ ಶಾಪ ಅಥವಾ ತಿರಸ್ಕಾರ. ದೇವರ ವಾಕ್ಯವನ್ನು ಈಗಲೂ ನಡೆಸ್ತಿದ್ದಾನೆ. ನಂತರ ದೇವರು ಇನ್ನೊಂದು ಕುತೂಹಲಕಾರಿಯಾಗಿ ಇನ್ನೊಂದು ಮಾತನ್ನು ಹೇಳ್ತಾರೆ, ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೆ ಆಶೀರ್ವಾದ ಉಂಟಾಗುವುದು. ಯಾರನ್ನು ದೇವರು ಆಶೀರ್ವದಿಸಿ ಆಶೀರ್ವಾದ ನಿಧಿಯಾಗಿ ನೇಮಿಸಿದ್ನೋ ಅವನ ಮೂಲಕವೇ ಭೂಲೋಕದ ಎಲ್ಲ ಜನಾಂಗಗಳಿಗೆ ಆಶೀರ್ವಾದ. ಇದನ್ನು ಕೇಳ್ತಿರುವಂಥ ಪ್ರಿಯ ದೇವಜನರೇ, ಇದನ್ನು ದೇವರು ಕೇವಲ ಅಬ್ರಾಹ್ಮನಿಗೆ ಅವನ ರಕ್ತ ಸಂಬಂಧವಾದ ಸಂತತಿಗೆ ಮಾತ್ರ ಮಾತನಾಡ್ತಿದೆ ಎಂಬುದಾಗಿ ಭಾವಿಸಬೇಡ್ರಿ. ದೇವರು ಈ ಆಶೀರ್ವಾದ ನಮಗೆ ಅಬ್ರಾಹ್ಮನ ಆಶೀರ್ವಾದ ಸಿಗಬೇಕೆನ್ನೋದಕ್ಕಾಗಿ ಭೂಲೋಕದ ಎಲ್ಲ ಮನುಷ್ಯರಿಗೆ ಆತನು ಆಶೀರ್ವದಿಸಬೇಕಂತಿದ್ದಾನಲ್ಲ. ಈ ಆಶೀರ್ವಾದವನ್ನು ದೇವರು ಈಗ ಕೊಡುವಂಥದ್ದು ಹೇಗೆ ಅಂತ ಹೇಳಿದ್ರೆ, ಯೇಸು ನಮ್ಮ ಶಾಪವನ್ನು ಶಿಲುಬೆಯಲ್ಲಿ ಹೊತ್ತು ಮರದ ಕಂಬದಲ್ಲಿ ತೂಗಾಡಿದಾಗಲೇ ಈ ಕ್ರಿಸ್ತನ ಮುಖಾಂತರ ಈ ಆಶೀರ್ವಾದ ನಮಗೆ ಬಂತು. ಈಗ ನಾವು ಕ್ರಿಸ್ತನಲ್ಲಿ ನಂಬಿಕೆ ಇಡುವುದರ ಮೂಲಕ ಈ ಆಶೀರ್ವಾದವನ್ನು ನಾವು ಅಂಗೀಕರಿಸ್ತೇವೆ. ಇಲ್ಲಿ ಅಬ್ರಾಹ್ಮನನ್ನು ಪ್ರತ್ಯೇಕಪಡಿಸಿದ ದೇವರು ನಮ್ಮನ್ನು ಈ ಲೋಕದಿಂದ ಪ್ರತ್ಯೇಕಪಡಿಸ್ತಾನೆ. ನಮ್ಮನ್ನು ಸಹ ಅಬ್ರಾಹ್ಮನಂತೆ ನಮ್ಮ ಸೇವೆ ಮೂಲಕ ಅನೇಕರು ಯೇಸು ಕ್ರಿಸ್ತನನ್ನು ಕಂಡುಕೊಳ್ಳುವುದರಲ್ಲಿ ಒಂದು ದೊಡ್ಡ ವಿಶ್ವಾಸದ ಒಂದು ಸಂತತಿಯನ್ನು ಆತನು ಎಬ್ಬಿಸುತ್ತಿದ್ದಾನೆ. ಆತ ನಮ್ಮನ್ನು ಆಶೀರ್ವದಿಸಿ ಆತನು ನಿಮ್ಮನ್ನು ಸಹ ಆತನು ಪ್ರಖ್ಯಾತಿಗೆ ತರುವಂಥ ದೇವರು. ನಂತರದಲ್ಲಿ ನಿಮ್ಮನ್ನು ಆಶೀರ್ವದಿಸುವವರಿಗೆ ಆಶೀರ್ವಾದ, ನಿಮ್ಮನ್ನು ಶಪಿಸುವವರಿಗೆ ಶಾಪ ಎಂಬುದಕ್ಕೆ ದೇವರೇ ಮಾತನಾಡಿದ್ದಾನೆ. ಮತ್ತು ನಿಮ್ಮ ಮೂಲಕ ಭೂಲೋಕದ ಎಲ್ಲ ಜನಾಂಗಕ್ಕೆ ಆಶೀರ್ವಾದ ಆಗಬೇಕೆಂಬುದಾಗಿಟ್ಟಿದ್ದಾನೆ. ಹಾಗಾದರೆ ಏನು ಒಂದು ಸಣ್ಣ ವಿಧದ ಜೀವಿತ ಅಥವಾ ಕೊರತೆಯುಳ್ಳ ಜೀವಿತ ಅಥವಾ ಸೋತ ಜೀವಿತ, ಇದಕ್ಕಾಗಿ ದೇವರು ನಿನ್ನನ್ನು ಕರೆದಿಲ್ಲ. ಅಬ್ರಾಹ್ಮನ ಹೆಸರು ಆತಲಿಂತ ಆಶೀರ್ವಾದ ಎಷ್ಟು ವಿಸ್ತಾರವೋ ಘನವಾದದು, ನಿನ್ನನ್ನು ಅಂತ ವಿಸ್ತಾರವಾದ ಘನವಾದ ಆಶೀರ್ವಾದದೊಳಗೆ ದೇವರು ಕ್ರಿಸ್ತನ ಮೂಲಕ ಕರೆದಿದ್ದಾನೆ. ಆತನ ಎಷ್ಟು ಹೆಸರು ಇಂದಿಗೂ ಹೇಗೆ ಪ್ರಸಿದ್ಧವೋ ಹಾಗೆ ನಿನ್ನ ಹೆಸರನ್ನು ಸಹ ಆತನು ಪ್ರಸಿದ್ಧಿಯಲ್ಲಿ ನಿಲ್ಲಿಸುವುದಕ್ಕೆ, ನೀತಿವಂತನ ಜ್ಞಾಪಕ ಯಾವಾಗಲೂ ಇರ್ತದೆ ಎಂಬುದಾಗಿ ಹೇಳಿದಂತೆ ನಿನ್ನ ಹೆಸರು ಯಾವಾಗಲೂ ಜ್ಞಾಪಕದಲ್ಲಿರುವಂತೆ ಆತನು ಮಾಡ್ತಾನೆ. ಪ್ರೇರೆ, ಹಾಗಾದರೆ ನೀವು ದೇವರಿಂದ ಕರೆಯಲ್ಪಟ್ಟ ಇಸ್ರಾಯೇಲರು, ಆತನೊಂದಿಗೆ ಒಡಂಬಡಿಕೆ ಉಳ್ಳಂಥ ಜನರು, ಹಾಗಾಗಿ ವಿಶೇಷವಾದವರು. ಆಶೀರ್ವಾದ ನಿಧಿಯಾದ ಅಬ್ರಾಹ್ಮನಲ್ಲಿ ಈಗ ಯೇಸು ಕ್ರಿಸ್ತನ ನಂಬಿಕೆಟ್ಟ ನಿನ್ನೊಳಗೆ ಆಶೀರ್ವಾದವಿದೆ. ಇತರನ್ನು ಆಶೀರ್ವದಿಸುವಂಥ ಆ ದೊಡ್ಡ ಕೃಪೆ, ಜವಾಬ್ದಾರಿ ನಿನ್ನ ಮೇಲೆ ದೇವರಿಟ್ಟಿದ್ದಾನೆ. ಹಾಗಾಗಿ ನೀನು ಒಬ್ಬ ವಿಶೇಷವಾದ ವ್ಯಕ್ತಿ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಗಳ ತಂದೆ, ಅಬ್ರಾಹ್ಮನನ್ನು ಆಶೀರ್ವದಿಸಿದಲ್ಲದೆ ಅಬ್ರಾಹ್ಮನ ಆಶೀರ್ವಾದಕ್ಕೆ ನಮ್ಮನ್ನು ಕರೆದ ದೇವರೇ, ಕ್ರಿಸ್ತನಲ್ಲಿ ಕರೆದ ದೇವರೇ, ನಾವು ಅಬ್ರಾಹ್ಮನ ಆಶೀರ್ವಾದ ಹೊಂದಿಕೊಳ್ಳಬೇಕೆನ್ನುವುದಕ್ಕಾಗಿ ಗಲಾತ್ಯ 3:13 ಯೇಸಪ್ಪ ನೀನು ನಮ್ಮ ನಿಮಿತ್ತ ಶಾಪವಾದಿಯಲ್ಲ, ಅಬ್ರಾಹ್ಮನ ಆಶೀರ್ವಾದ ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮ ನಮಗೆ ದೊರಕಬೇಕೆಂಬುದಕ್ಕಾಗಿ ನೀನು ನಮ್ಮ ಶಾಪಗಳನ್ನ ಹೊತ್ತುಕೊಂಡಿಯಲ್ಲ. ಇದರ ನಿಮಿತ್ತ ಈಗ ಕರ್ತನೆ ಅಬ್ರಾಹ್ಮನ ಆಶೀರ್ವಾದ ನಾವು ಹೊಂದಿಕೊಳ್ಳುವುದಕ್ಕೆ ನಾವು ಅರ್ಹರು ಸ್ವಾಮಿ. ಕ್ರಿಸ್ತನೇ, ನಾವು ನಿನ್ನಲ್ಲಿ ನಂಬಿಕೆ ಇಡ್ತೇವೆ. ಅಪ್ಪ ತಂದೆ, ನೀನು ನಮಗಾಗಿ ಕಳಿಸಿಕೊಟ್ಟ ನಿನ್ನ ಪ್ರೇಮಗನಾದ ಯೇಸು ಕ್ರಿಸ್ತನ ನಂಬ್ತೇವೆ. ಈ ಆಶೀರ್ವಾದಗಳು ನಮಗೆ ಬೇಕು. ದೊಡ್ಡ ಜನಾಂಗವಾಗುವಂಥ ಆಶೀರ್ವಾದ, ಆಶೀರ್ವದಿಸಲ್ಪಟ್ಟ ಆಶೀರ್ವಾದ ಮತ್ತು ಪ್ರಖ್ಯಾತಿ ಹೊಂದುವಂಥ ಆಶೀರ್ವಾದ ನಿಧಿಯಾಗಿರುವಂಥ ಆಶೀರ್ವಾದ. ಕರ್ತ ನಮ್ಮನ್ನು ಹರಿಸುವವರಿಗೆ ಆಶೀರ್ವಾದವು, ಶಪಿಸುವವರಿಗೆ ಶಾಪ ಎಂಬುದಾಗಿ ನೀನೇ ನಿಗದಿ ಮಾಡಿದ್ದಿ ಸ್ವಾಮಿ. ಮತ್ತು ಭೂಲೋಕದ ಎಲ್ಲ ಜನಾಂಗಗಳಿಗೆ ನಮ್ಮಿಂದ ಆಶೀರ್ವಾದ ಎಂಬುದಾಗಿ ಹೇಳಿದೆಯಲ್ಲ ಕರ್ತನ, ಈ ಪ್ರಿಯರ ಮೂಲಕ ಅನೇಕರಿಗೆ ಆಶೀರ್ವಾದ ಹೋಗುತ್ತೆ. ಎಲ್ಲ ಕಡೆ ಇವರ ನಿಮಿತ್ತ ನೀನು ಕೊಡಬೇಕೆಂದಿರುವಂಥ ಅಬ್ರಾಹ್ಮನ ಆಶೀರ್ವಾದ ಯೇಸು ಕ್ರಿಸ್ತನ ಮುಖಾಂತರ ಇವರ ಮೂಲಕ ಹರಿಯುವಂತೆ ಇವ್ರನ್ನ ಆಶೀರ್ವದಿಸು. ಕರ್ತನ ವೈರಿ ಇವರನ್ನು ಯಾವ ಒಂದು ತಪ್ಪಾದ ಆಲೋಚನೆಗಳಲ್ಲಿ ಬಂಧಿಸಿದಾನೋ ಅದೆಲ್ಲವೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಮುರಿಯಲ್ಪಡಲಿ. ಕರ್ತನೆ, ಹೆಚ್ಚಾದ ಒಂದು ನಿನ್ನ ಆಶೀರ್ವಾದದಿಂದ ತುಂಬಿಸಲ್ಪಟ್ಟವರಾಗಿ ಇವರು ಸಂಭ್ರಮಿಸುವಂತೆ ಮಾಡು. ನೀನಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.